ನಮಸ್ತೆ ವೀಕ್ಷಕರೇ, ಬಿ ಸಿ ವೆಹಿಕಲ್ ಸೇಲ್ಸ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಾಡಿ ಡೀಟೇಲ್ಸು ಬೇಕು ಅಂದರೆ ನನ್ನ ಕೆಳಗಡೆ ನನ್ನ ಟೈಟಲ್ನಲ್ಲಿ ನನ್ನ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತಲ್ಲ, ಟೈಟಲ್ನಲ್ಲಿ ಓನರ್ ನಂಬರ್ ಅಂತ ಹಾಕಿರ್ತೀನಿ. ಆ ಓನರ್ ನಂಬರ್ಗೆ ನೀವು ಕರೆ ಮಾಡಿ ಫುಲ್ ಡೀಟೇಲ್ಸ್ ಕೂಡ ತೊಗೋಬೋದು. ಆಮೇಲೆ ಸ್ನೇಹಿತರೆ, ನಿಮ್ಮದು ಗಾಡಿ ಇದೇ ರೀತಿ ಮಾರಾಟಕ್ಕೆ ಏನಾದ್ರು ಇದ್ದರೆ ಆ ಸ್ಕ್ರೀನ್ ಮೇಲೆ ಕಾಣುತ್ತಲ್ಲ ನಂಬರು, ಆ ನಂಬರ್ಗೆ ನನ್ನ ವಾಟ್ಸಪ್ ಇರುತ್ತೆ. ವಾಟ್ಸಪ್ಗೆ ನಿಮ್ಮ ಗಾಡಿ ಫೋಟೋ ಹಾಕಿ, ನಾನು ಆಮೇಲೆ ನಿಮಗೆ ರಿಪ್ಲೈ ಮಾಡಿ ಕಾಲ್ ಮಾಡ್ತೀನಿ ಸ್ನೇಹಿತರೆ. ನೀವು ಯಾವುದೇ ಕಾರಣಕ್ಕೂ ಆ ನಂಬರ್ಗೆ ನೀವು ಕಾಲ್ ಮಾಡಬೇಡಿ. ಕಾಲ್ ಮಾಡಿದ್ರು ಕೂಡ ನಾನು ಕಾಲ್ ಪಿಕಪ್ ಮಾಡೋದಿಲ್ಲ, ರಿಸೀವ್ ಮಾಡೋದಿಲ್ಲ. ಓಕೆ, ಇವಾಗ ಏನು ಹಾಕಿರೋದು ಗಾಡಿ ಡೀಟೇಲ್ಸ್ ಇದೆಯಲ್ಲ, ಆ ಗಾಡಿ ಓನರ್ಗೆ ಒಂದು ಕಾಲ್ ಮಾಡಿದ್ದು ಆಡಿಯೋ ಇದೆ. ಆಡಿಯೋ ಈಗ ಹಾಕ್ತೀನಿ ಬನ್ನಿ ಸ್ನೇಹಿತರೆ. ಹಲೋ 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 ಸರ್, ಅದು ಬ್ಯಾಕ್ ಹಾಕಿರಲ್ರಿ? ಬೈಕ್ ಯಾವಾಗ ಸರ್? ಬೈಕ್ ಸರ್, ಅದು ಸರ್ ಬೈಕ್ ಯಾವಾಗ ಸರ್ ಹಾಕಿರಲ್ರಿ? ಹೊಡತೇನೇನು ರೀ? ಹೋಂಡಾ ಸೈನ್ ರೀ. ಸರ್ ಅದು ಮಾಡಲ್ ಏನು ಸರ್? 13 2013. 2010 ಮಾಡಲ್ ರೀ. ಅದಕ್ಕೆ ಬೈಕಿಗೆ ನೀವು ಎಷ್ಟನೇ ಓನರ್ ಸರ್? ಎಷ್ಟನೇ ಓನರ್? ನಮಗೆ ಫಸ್ಟ್ನೇ ಓನರ್. ಫಸ್ಟ್ ಓನ್ ನೀವೇ ರೀ? ಹ್ಞೂ. ಎಷ್ಟು ಕಿಲೋಮೀಟ್ರ್ ಹೊಡೆ ಸರ್ ರನ್ನಿಂಗ್? ರನ್ನಿಂಗು ಒಂದು 80 ಮ್ಯಾಗ ಆಗಿರುತ್ತೆ. 80,000 ಮ್ಯಾಗ ಇದೆ ರೀ? ಹಲೋ, 80,000 ಮ್ಯಾಗ ಆಗೈತೆ. ಅದು ಟೈರ್ ಹೆಂಗೆ ಕಂಡೀಷನ್ ಎರಡು ಹಿಂದೆ ಮುಂದಿಂದು? ಮುಂದೆ ಒಂದು 50%, ಹಿಂದೆ 90% ಐತಿ. ಹೌದಾ ರೀ? ಹಾಂ. ಇಂಜನ್ ಕಂಡೀಷನ್ ಹೆಂಗೆ ಇದು ಚಲೋ ಅದ ರೀ? ಇಂಜನ್ ಕಂಡೀಷನ್ ಐತಿ. ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರೇನು? ಏನು ಫಿಟ್ಟಿಂಗ್ ಇಲ್ಲ ರೀ. ಎಕ್ಸ್ಟ್ರಾ ಫಿಟ್ಟಿಂಗ್, ಆಮೇಲೆ ಏನಾದರೂ ಗಾಡಿಗೆ ಸ್ಕ್ರ್ಯಾಚ್ ಏನಾದ್ರು ಏನು ರೀ? ಸ್ಕ್ರ್ಯಾಚ್ ಏನಿಲ್ಲ ರೀ. ಏನಿಲ್ಲ ರೀ? ಹ್ಞೂ. ಏನು ಹೇಳ್ತೀವಿ ಸರ್ ಪ್ರೈಸ್ ರೀ? 33 ಹೇಳಕತ್ತೀವಿ ರೀ. 33,000 ಹೇಳ್ತೀರಿ? ಹ್ಞೂ. ಏನು ಸರ್ ಆದ್ರೆ ಏನು ಹೆಚ್ಚು ಕಡಿಮೆ ಆಗ್ತದೆ ರೀ? ಹೆಚ್ಚು ಕಮ್ಮಿ ಆಗುತ್ತೆ ರೀ. ಸರ ಹೇಳ್ರಿ, ಯಾವ ಊರು ಸರ್ ನಿಮ್ಮದು? ಇದು ಜಮಾಪುರ್, ಜಮ್ಮಾಪುರ ಅಂದರೆ ಯಾವ ಡಿಸ್ಟಿಕ್ ಸರ್? ಕೊಪ್ಪಳ ಡಿಸ್ಟ್ರಿಕ್ಟ್ ಬರುತ್ತೆ. ಕೊಪ್ಪಳ ಡಿಸ್ಟಿಕ್ ಸರ್. ಸರ್ ಗಾಡಿದೆಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಅವಲ್ಲ ರೀ? ಕ್ಲಿಯರ್ ಅದ ರೀ. ಆರ್ ಸಿ ಇದು ಏನು ಇನ್ಸೂರೆನ್ಸ್ ಅದ ರೀ? ನಾ ಇದು ಮುಗಿದದ ಸರ್? ಇನ್ಶೂರೆನ್ಸ್ ಮುಗಿದೈತೆ ರೀ, ಏನಿಲ್ಲ ರೀ ಇನ್ಶೂರೆನ್ಸ್ ಇಲ್ಲ. ನಿಮ್ಮದು ಇಷ್ಟೊತ್ತು ಏನು ಗಾಡಿ ಡೀಟೇಲ್ಸ್ ಕೇಳಿದಾರಲ್ಲ, ಆ ಗಾಡಿ ಒಂದು ವೇಳೆ ಸೇಲ್ ಆದಮೇಲೆ ಆ ಟೈಟಲ್ನಲ್ಲಿ ಇರೋ ಓನರ್ ನಂಬರು ಡಿಲೀಟ್ ಮಾಡಿ ಗಾಡಿ ಮಾರಾಟ ಆಗಿದೆ, ಸೇಲ್ ಆಗಿದೆ ಅಂತ ಟೈಟಲ್ನಲ್ಲಿ ಹಾಕ್ತೀನಿ. ಓಕೆ.